ಶ್ರಾವಣ ಮಾಸ ಪ್ರಾರಂಭಕ್ಕೂ ಮೊದಲು ಮನೆಯಲ್ಲಿ ಈ ಬದಲಾವಣೆಗಳನ್ನು ಮಾಡಿ, ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಶ್ರಾವಣ ಮಾಸದಲ್ಲಿ ನೀವು ಶಿವನ ಮಾದರಿ ಜೀವನವನ್ನು ಅಳವಡಿಸಿಕೊಳ್ಳಿ. ಶಿವ ಯಾವುದೇ ಭೋಗದ ಸವಲತ್ತು ಸೌಲಭ್ಯಗಳಿಲ್ಲದೆ ಬದುಕು ಸಾಗಿಸುತ್ತಾನೆ. ಅದರಂತೆ ನೀವು ಸಹ ಜೀವನವನ್ನು ನಡೆಸಬೇಕು. ಈ ಮಾಸದಲ್ಲಿ ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ. ಶ್ರಾವಣ ಮಾಸವು ಸೂರ್ಯಮಾನ ಪಂಚಾಂಗದ ಪ್ರಕಾರ ಉತ್ತರ ಭಾರತದಲ್ಲಿ ಜುಲೈ 22ರಿಂದ ಶ್ರಾವಣ ಮಾಸ ಆರಂಭವಾಗಿದೆ. ಆದರೆ ದಕ್ಷಿಣದಲ್ಲಿ ಚಂದ್ರನ ಕ್ಯಾಲೆಂಡರ್ ಅನ್ನು ಅನುಸರಿಸಲಾಗುತ್ತದೆ. ಇದರ ಪ್ರಕಾರ ಈ ವರ್ಷ ಆಗಸ್ಟ್ 5ರಿಂದ ಪ್ರಾರಂಭವಾಗಲಿದೆ. ಇದು ಶಿವನ ಪೂಜೆಗೆ ಶ್ರೇಷ್ಠವಾದ ಮಾಸವಾಗಿದೆ. ಅನೇಕ ವ್ರತಗಳು ಮತ್ತು ಪೂಜೆಗಳನ್ನು ಮಾಡಲು ಇದು ಸೂಕ್ತ ತಿಂಗಳು. ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರವು ಶ್ರವಣ ನಕ್ಷತ್ರದ ಕಾರಣದಿಂದ ಈ ಮಾಸಕ್ಕೆ ಶ್ರಾವಣ ಮಾಸ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ತಿಂಗಳನ್ನು ಶಿವನಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗಿದೆ. ಭಗವಂತ ಶಿವನಿಗೆ ಸಮರ್ಪಿತವಾದ ಈ ಮಾಸದಲ್ಲಿ ಶಿವಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಾರೆ. ಈ ವರ್ಷ ಶ್ರಾವಣ ಮಾಸ ಸೋಮವಾರದಿಂದ ಆರಂಭವಾಗುವುದರಿಂದ ಶ್ರಾವಣ ಮಾಸದ ಮಹತ್ವ ಇನ್ನಷ್ಟು ಹೆಚ್ಚಿಸಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರಾವಣ ಮಾಸ ಪ್ರಾರಂಭವಾಗುವ ಮೊದಲು ಮನೆಯಲ್ಲಿ ಯಾವ ಬದಲಾವಣೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ನಿಮಗೆ ಮುಖ್ಯವಾಗಲಿದೆ. ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಬಹುದು. ಅದೇ ಸಮಯದಲ್ಲಿ ನೀವು ಈ ಬದಲಾವಣೆಗಳನ್ನು ಮಾಡದಿದ್ದರೆ ನೀವು ಶಿವನ ಆಶೀರ್ವಾದದಿಂದ ವಂಚಿತರಾಗಬಹುದು. ಶ್ರಾವಣ ಮೊದಲು ನಿಮ್ಮ ಮನೆಯಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಶಿವನ ಆಶೀರ್ವಾದ ಪಡೆಯಲು ಶ್ರಾವಣಕ್ಕೆ ಮುಂಚೆ ತ್ರಿಶೂಲವನ್ನು ತಂದಿಟ್ಟುಕೊಳ್ಳಬೇಕು. ಈ ತ್ರಿಶೂಲವು ಬೆಳ್ಳಿ ಅಥವಾ ತಾಮ್ರದಿಂದ ತಯಾರಿಸಿದಾಗಿರಬಹುದು. ಈ ತ್ರಿಶೂಲವನ್ನು ಮನೆಯ ಹಾಲ್ನಲ್ಲಿ ಇಡಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ. ಶ್ರಾವಣದ ಮೊದಲು ಸ್ವಚ್ಛಗೊಳಿಸಿ. ಶ್ರಾವಣ ಪ್ರಾರಂಭವಾಗುವ ಮೊದಲು ಇಡೀ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿಟ್ಟುಕೊಳ್ಳಿ. ಅಲ್ಲದೆ ಪೂಜಾ ಮಂದಿರವನ್ನು ಸಹ ಸ್ವಚ್ಛಗೊಳಿಸಬೇಕು ಮತ್ತು ಗಂಗಾ ಜಲವನ್ನು ಚಿಮುಕಿಸಿದ ನಂತರ ಶಿವ ಮತ್ತು ತಾಯಿ ಪಾರ್ವತಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಬೇಕು. ಮುರಿದ ಫೋಟೋ ಪ್ರತಿಮೆಗಳನ್ನು ನೀರಿಗೆ ಎಸೆಯಿರಿ. ಮನೆಯಲ್ಲಿ ಇಟ್ಟಿರುವ ಯಾವುದೇ ದೇವರ ಒಡೆದ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಆದ್ದರಿಂದ ಶ್ರಾವಣ ಪ್ರಾರಂಭವಾಗುವ ಮೊದಲು ಮುರಿದ ವಿಗ್ರಹಗಳನ್ನು ನದಿಗೆ ಎಸೆಯಬೇಕು. ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲದಿದ್ದರೆ ನೀವು ಈ ವಿಗ್ರಹಗಳನ್ನು ದೇವಸ್ಥಾನದಲ್ಲಿ ಅಥವಾ ಆಲದ ಮರದ ಕೆಳಗೆ ಇಡಬಹುದು. ಪ್ರತೀಕಾರದ ವಸ್ತುಗಳಿಂದ ದೂರವಿರಿ. ನಿಮ್ಮ ಮನೆಯಲ್ಲಿ ಮದ್ಯಪಾನ, ಸಿಗರೇಟ್ ಇತ್ಯಾದಿ ಕೆಟ್ಟ ವಸ್ತುಗಳನ್ನು ಇದ್ದರೆ ನೀವು ಅವುಗಳನ್ನು ಮನೆಯಿಂದ ತೆಗೆದುಹಾಕಬೇಕು. ಇಲ್ಲದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನುವುದು ಸಹ ಶ್ರಾವಣದಲ್ಲಿ ನಿಷೇಧಿಸಲಾಗಿದೆ. ಆದ್ದರಿಂದ ಶ್ರಾವಣ ಪ್ರಾರಂಭವಾಗುವ ಮೊದಲು ಅವುಗಳನ್ನು ಸೇವಿಸಿಬಿಡಿ. ಆದರೆ ಶ್ರಾವಣದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ತಿನ್ನುವುದು ಅಥವಾ ಖರೀದಿಸುವುದನ್ನು ತಪ್ಪಿಸಿ. ನೆಲದ ಮೇಲೆ ಮಲಗುವುದನ್ನು ರೂಢಿ ಮಾಡಿಕೊಳ್ಳಿ. ಶ್ರಾವಣ ಮಾಸದಲ್ಲಿ ನೀವು ಶಿವನ ಮಾದರಿ ಜೀವನವನ್ನು ಅಳವಡಿಸಿಕೊಳ್ಳಿ. ಶಿವ ಯಾವುದೇ ಭೋಗದ ಸವಲತ್ತು ಸೌಲಭ್ಯಗಳಿಲ್ಲದೆ ಬದುಕು ಸಾಗಿಸುತ್ತಾನೆ. ಅದರಂತೆ ನೀವು ಸಹ ಜೀವನವನ್ನು ನಡೆಸಬೇಕು. ಈ ಮಾಸದಲ್ಲಿ ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣುತ್ತೀರಿ. ಧ್ಯಾನಕ್ಕಾಗಿ ಪ್ರತ್ಯೇಕ ಸ್ಥಳವನ್ನು ರಚಿಸಿ. ಶ್ರಾವಣ ಮಾಸದಲ್ಲಿ ಭೋಲೆನಾಥನ ಆರಾಧನೆ, ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವಾಗಿದೆ. ಆದ್ದರಿಂದ ಶ್ರಾವಣ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಹೆಚ್ಚು ಜನರು ಬಂದು ಹೋಗುವುದನ್ನು ತಡೆಯಿರಿ. ಧ್ಯಾನದ ಸ್ಥಳವನ್ನು ಹೆಚ್ಚು ಶಾಂತಿ ಇರುವ ಸ್ಥಳವನ್ನಾಗಿ ಮಾಡಿಟ್ಟುಕೊಳ್ಳಿ. ಅಲ್ಲಿ ಕುಳಿತು ತಿಂಗಳ ಪೂರ್ತಿ ಶಿವನನ್ನು ಧ್ಯಾನಿಸಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.